ನನ್ನ ಹೆಸರು ಶ್ರೀಮತಿ ಚಿತ್ರಲೇಖಾ ರೆಡ್ಡಿ ಅಂತ. ನಾನು ಇಲ್ಲಿ ಕನ್ನಡ ವಿಷಯವನ್ನು ಬೋಧನೆ ಮಾಡ್ತೀನಿ. 18 ವರ್ಷ ಆಯಿತು ನಾನು ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಶಾಲೆಯ ಸಂಸ್ಥಾಪಕರಾದ ದಿವಂಗತ ಕೆ ವೆಂಕಟರಾಮಯ್ಯನವರ ಕನಸಿನ ಕೂಸಾದ ಈ ನಮ್ಮ ಮಾರುತಿ ವಿದ್ಯಾಕೇಂದ್ರ ಇವತ್ತು ಹೆಮ್ಮರವಾಗಿ ಅನೇಕ ಮಕ್ಕಳಿಗೆ ಒಂದು ಅಕ್ಷರವನ್ನ, ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಪರಿಚಯ ಮಾಡಿಕೊಡುವಂತ ಒಂದು ಕಾರ್ಯವನ್ನ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ. ಹಾಗೇನೆ ನಮ್ಮ ದೇಶದ ಒಂದು ಸನಾತನ ಧರ್ಮದ ಹೆಮ್ಮೆಗಳಾದಂತಹ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಈ ರೀತಿಯಾಗಿ ಅನೇಕ ವಿಷಯಗಳನ್ನ ನಾವು ಮಕ್ಕಳಿಗೆ ಇಲ್ಲಿ ಶಾಲಾ ಹಂತದಿಂದಲೇ ಹೇಳ್ಕೊಡೋದ್ರಿಂದ ಅವರ ಒಂದು ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವು ಇಲ್ಲಿ ತರಬೇತಿಯನ್ನ ಕೊಡ್ತೇವೆ. ಮತ್ತೆ ಆಂಗ್ಲ ಮಾಧ್ಯಮ ಶಾಲೆಯಾದರೂ ಸಹ ಇಲ್ಲಿ ನಮ್ಮ ಒಂದು ಮಾತೃಭಾಷೆ ಕನ್ನಡಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡ್ತೇವೆ ನಾವು ಈ ಶಾಲೆಯಲ್ಲಿ. ಮತ್ತೆ ಕನ್ನಡ ಭಾಷೆ, ಸಾಹಿತ್ಯ, ಚರಿತ್ರೆ, ನೆಲ, ಜಲ, ಭಾಷೆ ಅದನ್ನು ಬಲಪಡಿಸುವಂಥ ಒಂದು ಕಾರ್ಯವನ್ನು ಈ ಶಾಲೆಯ ಮುಖೇನ ನಡೀತಾ ಇದೆ. ನಮ್ಮ ಒಂದು ಕನ್ನಡ ವಿಭಾಗದಲ್ಲಿ ಸತ್ಸಂಗ ಸಭೆ ಅಂತ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಒಳ್ಳೊಳ್ಳೆ ನೀತಿಕತೆಗಳನ್ನು ಮತ್ತು ಪ್ರಾಚೀನ ದೇವಾಲಯಗಳನ್ನು ಭೇಟಿ ಕೊಡುವಂಥ ಒಂದು ಕಾರ್ಯ ನಾವಿಲ್ಲಿ ನಿರಂತರವಾಗಿ ನಡೀತಾ ಬರ್ತಾ ಇದೆ. ಮತ್ತು ಇಲ್ಲಿ ಶಾಲೆಯಲ್ಲಿ ನಾವು ಮಕ್ಕಳ ಜೊತೆಗೆ ತುಂಬ ಒಳ್ಳೆ ರೀತಿಯಿಂದ ಒಂದು ಬಾಂಧವ್ಯ ಇದೆ. ಮಕ್ಕಳಿಗೆ ಹೇಳ್ಕೊಡೋಕ್ಕಾಗಲಿ, ಮತ್ತು ಅದೇ ರೀತಿಯಾಗಿ ನಾವಿಲ್ಲಿ ಹೇಳ್ತಾನೆ ನಾವು ಬೋಧನಾ ಕ್ಷೇತ್ರದಲ್ಲಿ ಬೆಳೆಯೋಕ್ಕೆ ನಮಗಿನ್ನೂ ತುಂಬ ಅವಕಾಶವನ್ನು ಇಲ್ಲಿದೆ. ಆಮೇಲೆ ಈ ಶಾಲೆಯಲ್ಲಿ ಮಕ್ಕಳ ಒಂದು ಸಹಕಾರ ಆಗಲಿ, ಪೋಷಕರ ಒಂದು ಪ್ರೋತ್ಸಾಹ ಆಗಲಿ, ಅದೇ ರೀತಿ ಶಾಲಾ ಆಡಳಿತ ಮಂಡಳಿಯವರು ಸಹ ನಮಗೆ ತುಂಬ ಒಳ್ಳೆ ರೀತಿಯಿಂದ ಪ್ರೋತ್ಸಾಹವನ್ನು ಕೊಡ್ತಾರೆ. ನಾನು ಸುಮಾರು 18 ವರ್ಷದಿಂದ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಯಾವುದೇ ರೀತಿಯಿಂದ ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಎಲ್ಲ ರೀತಿಯಿಂದಲೂ ಒಂದು ಸೂಕ್ತ ವಾತಾವರಣ ಇದೆ. ಮತ್ತು ಇಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಸಮಾಜದಲ್ಲಿ ಅತ್ಯುತ್ತಮ ಸ್ಥಾನದಲ್ಲಿ ಇದ್ದು ಒಂದು ಒಳ್ಳೊಳ್ಳೆ ಕೆಲಸಗಳಲ್ಲಿದ್ದಾರೆ. ಅವರೆಲ್ಲ ಬಹಳ ಖುಷಿಪಟ್ಟು ಮತ್ತೆ ಶಾಲೆಗೆ ಬಂದು ಟೀಚರ್ಸನ್ನು ಭೇಟಿ ಮಾಡೋದು, ಆ ಎಲ್ಲ ಬಾಂಧವ್ಯ, ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳು, ಪೋಷಕರ ಸಂಬಂಧ ತುಂಬ ಚೆನ್ನಾಗಿದೆ ಅಂತ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ.